ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ಇದ್ದಾರೆ ಶ್ರೀಲಕ್ಷ್ಮಿ ರಾಜ್ಕುಮಾರ್. ಐತಿಹಾಸಿಕ ಕೋಟೆ, ರಾಷ್ಟ್ರಕೂಟರ ಕೋಟೆ, ಮಳಖೇಡಾದ ಕೋಟೆ ಕುಸ್ತಿದೆ. ಭವ್ಯವಾದಂತಹ ಇತಿಹಾಸವನ್ನ ಹೊಂದಿದ್ದ ಕೋಟೆ ಕಣ್ಣೆದುರೇ ಕುಸಿದು ಬಿದ್ದಿದೆ. ಮಳಖೇಡಾದಲ್ಲಿ ಇದ್ದಂತಹ 3 ಸುತ್ತಿನ ಕೋಟೆ ಅಂತ ಪ್ರಸಿದ್ಧಿ ಪಡೆದಿದ್ದ ಈ ಕೋಟೆ ಈಗ ಧಾರೆಗುರುಳಿದೆ. ರಿಪಬ್ಲಿಕ್ ಕನ್ನಡದ ಬಳಿ ಎದೆ ಝಲ್ಲೆನಿಸುವ ದೃಶ್ಯ. ಮಳಖೇಡದ ಕೋಟೆಯ ಗೋಡೆ ಕುಸ್ತಿರೋದು. ಸತತ ಮಳೆಯಿಂದಾಗಿ ಕೋಟೆಯ ಗೋಡೆ ಕುಸ್ತಿದೆ. 8ರಿಂದ 9ನೇ ಶತಮಾನದಲ್ಲಿ ರಾಷ್ಟ್ರಕೂಟರ ರಾಜಧಾನಿಯಾಗಿದ್ದ ಮಳಖೇಡ, ಇದನ್ನ ಮಾನ್ಯಕೇಟ ಅಂತಾನೂ ಕೂಡ ಕರೀತಾರೆ. ಅಮೋಘ ವರ್ಷ ನೃಪತುಂಗ ಎಂತ ರಾಜ ಮಹಾರಾಜರು ಎಂತ ಅತ್ಯದ್ಭುತವಾದಂತಹ ಕೋಟೆಯನ್ನ ಕಟ್ಟಿಸಿದ್ರು. ಕಣ್ಣು ಹಾಯಿಸಿದಲ್ಲೆಲ್ಲ ಕಲ್ಲಿನ ಕೋಟೆ. ಆ ಕೋಟೆ ನಮ್ಮ ದುರಂತ ನೋಡಿ, ಈ ಕೋಟೆಯನ್ನು ಕಾಯ್ಕೊಳ್ಳೋದಕ್ಕಾಗಲಿಲ್ಲ ನಮಗೆ. अरे बाप कुत्ता कहाँ है? अरे बाप कुत्ता कहाँ है? अरे कुत्ता कहाँ है? अरे बाप कुत्ता का कुत्ता कहाँ है? अरे बाप ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಓಂ ಪ್ರಕಾಶ್. ಈಗ ಫೋನ್ ಸಂಪರ್ಕದಲ್ಲಿ ಓಂ ಪ್ರಕಾಶ್, ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ನಿಜಕ್ಕೂ ಮನಸ್ಸಿಗೆ ಬಹಳ ದುಃಖ ಆಗುತ್ತೆ. ರಾಜ ಮಹಾರಾಜರು ಕಟ್ಟಿದಂಥ ಆ ಭವ್ಯ ದಿವ್ಯ ಕೋಟೆ ಇವತ್ತು ಕ್ಷಣ ಮಾತ್ರದಲ್ಲಿ ಧರೆಗೆ ಉರುಳುತ್ತಾ ಇದೆ. ದಿವ್ಯ ನಿರ್ಲಕ್ಷ್ಯ. ಈಗ ಮಳೆ ಆಯ್ತು, ಪ್ರಕೃತಿ ವಿಕೋಪ ಮತ್ತೊಂದು ಮಗದೊಂದು, ಅದನ್ನ ನಾವು ಬ್ರೇಕ್ ಹಾಕೋದಕ್ಕಾಗೋದಿಲ್ಲ. ಆದ್ರೆ ರಕ್ಷಣೆ ಮಾಡುವಂತಹ ಹೊಣೆ ನಮ್ಮ ಕೈಯಲ್ಲಿ ಇತ್ತಲ್ಲ. ಇದೇ ರೀತಿ ಮಳೆ ಆಗಿ ಕಟ್ಟಡಗಳು ಉರುಳಿದ್ರೆ ಎಷ್ಟು ಕಟ್ಟಡಗಳು ಉರುಳಬಹುದು, ಇತಿಹಾಸ ಹೊಂದಿದ ಕಟ್ಟಡಗಳು. ಇದನ್ನ ಕಾಯ್ಕೊಳ್ಳುವಂತಹ ಕೆಲಸ ನಮ್ಮ ಅಧಿಕಾರಿಗಳಿಂದ, ಧಾರ್ಮಿಕ ದತ್ತಿ ಇಲಾಖೆಯಿಂದ, ಪ್ರವಾಸೋದ್ಯಮ ಇಲಾಖೆಯಿಂದ ಆಗ್ಲಿಲ್ಲ ಅನ್ನುವಂತ ನೋವು ನಮ್ಮನ್ನು ಕಾಡ್ತಾ ಇದೆ. ಏನ್ ಹೇಳ್ತೀರಿ? ಶ್ರೀಪಾದ್, ಖಂಡಿತವಾಗ್ಲೂ ಕಲಬುರಗಿ ಜಿಲ್ಲೆಯ ಮಳಖೇಡ್ ಗ್ರಾಮದಲ್ಲಿರುವಂತ ಅತ್ಯಂತ ಐತಿಹಾಸಿಕ ಮತ್ತೆ ಪುರಾತನ ರಾಷ್ಟ್ರಕೂಟರ ಕೋಟೆ ಇವತ್ತು ಹಂತ ಹಂತವಾಗಿ ನಶಿಸಿ ಹೋಗ್ತಾ ಇರುವಂತದ್ದು. ಅಂದ್ರೆ ಕಳೆದ ಕೆಲ ದಿನಗಳಿಂದ ಕಲಬುರಗಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇತ್ತು. ಮಳೆಯ ಎಫೆಕ್ಟ್ ನಿಂದ ಇವತ್ತು ಬೆಳಗ್ಗೆ 9 ಗಂಟೆ 10 ಗಂಟೆ ಸುಮಾರಿಗೆ ಏನೋ ಮಳಖೇಡ್ ರಾಷ್ಟ್ರಕೂಟರ ಕೋಟೆಯ ಗೋಡೆಯ ಒಂದು ಭಾಗ ಸಂಪೂರ್ಣವಾಗಿ ಕುಸಿತ ಆಗಿರುವಂತದ್ದು. ಈ ರೀತಿಯಾಗಿ ಏನೋ ಕುಸಿತ ಆಗ್ತಾ ಇರುವಂತ ದೃಶ್ಯ ಅಲ್ಲಿನ ಸ್ಥಳೀಯರ ಮೊಬೈಲ್ ನಲ್ಲಿ ಕೂಡ ಸೆರೆಯಾಗಿರುವಂತದ್ದು. ಅತ್ಯಂತ ಭಯಾನಕರವಾದಂತ ಏನು ಆ ದೃಶ್ಯ ಸ್ಥಳೀಯರು ಮೊಬೈಲ್ ನಲ್ಲಿ ಸೆರೆ ಹಿಡಿದಿರುವಂತದ್ದು. ಕಳೆದ 20 ದಿನಗಳ ಹಿಂದೆಯೂ ಕೂಡ ಇದೇ ಮಳಖೇಡ್ ರಾಷ್ಟ್ರಕೂಟರ ಕೋಟೆಯ ಮತ್ತೊಂದು ಭಾಗದ ಕೋಟೆಯು ಕೂಡ ಕುಸಿದಿತ್ತು. ಅವತ್ತು ಎಲ್ಲ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿರುವಂತದ್ದು. ಇವತ್ತು ಕೂಡ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಆದ್ರೆ ಬಹಳ ದುರಂತದ ವಿಚಾರ ಅಂತಂದ್ರೆ, ಈ ಹಿಂದೆ ರಾಷ್ಟ್ರಕೂಟರ ಕಾಲದಲ್ಲಿ ಕಟ್ಟಿದಂತ ಹಳೆಯ ಗೋಡೆ ಇನ್ನೂ ಕೂಡ ಚೆನ್ನಾಗಿರುವಂತದ್ದು. ಆದ್ರೆ ಕಳೆದ 3-4 ವರ್ಷಗಳ ಹಿಂದೆ ಬಿದ್ದಿರುವಂತ ಗೋಡೆಯನ್ನ ಮರು ನಿರ್ಮಾಣ ಮಾಡೋದಕ್ಕೆ ಅಂತೇಳಿ ಟೆಂಡರ್ ಅನ್ನ ಕರೆದು 5 ಕೋಟಿ ವೆಚ್ಚದಲ್ಲಿ ಹೊಸ ಗೋಡೆಯನ್ನ ನಿರ್ಮಾಣ ಮಾಡಿರುವಂತದ್ದು. ಆದ್ರೆ ಹೊಸ ಗೋಡೆ ನಿರ್ಮಾಣ ಆದ ಬಳಿಕವೇ ಇದೀಗ ಮತ್ತೆ 2ನೇ ಬಾರಿ ಈ ರೀತಿಯಾದಂತ ಗೋಡೆ ಕುಸಿತ ಆಗ್ತಾ ಇರುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಇದು ಏನೋ ಕಳಪೆ ಕಾಮಗಾರಿ ಅಂತೇಳಿ ಸ್ಥಳೀಯರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂತಂದ್ರೆ ಹೊಸ ಗೋಡೆ ನಿರ್ಮಾಣ ಆದ ಬೆಲೆ ಅದನ್ನ ಸಂಪೂರ್ಣವಾಗಿ ಚೆನ್ನಾಗಿ ಕಟ್ಟಿರ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದ್ರೆ ಇವತ್ತು ಪದೇ ಪದೇ ಹೊಸದಾಗಿ ನಿರ್ಮಾಣ ಆಗಿರುವಂತ ಏನು ಗೋಡೆನೆ ಕುಸಿತ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲಿರುವಂತ ಸುತ್ತಮುತ್ತ ಜನರಲ್ಲೂ ಕೂಡ ಸಾಕಷ್ಟು ಆತಂಕ ವ್ಯಕ್ತ ಆಗ್ತಾ ಇರುವಂತದ್ದು. ಯಾಕಂತಂದ್ರೆ ರಾಷ್ಟ್ರಕೂಟರು ಆಳ್ವಿಕೆ ನಚ್ಚಿರುವಂತ ಕೋಟೆ ಇವತ್ತು ಅದನ್ನ ಉಳಿಸಿ ಸಂರಕ್ಷಿಸಿ ಬೆಳೆಸುವಂತ ಕೆಲಸ ಆಗ್ಬೇಕು ಅದಕ್ಕಿತ್ತು. ಆದ್ರೆ
ಅದು ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇದ್ರು ಕೂಡ ಅಧಿಕಾರಿಗಳು ಇಲ್ಲಿನ ಜಿಲ್ಲಾಡಳಿತ ಸಂಪೂರ್ಣವಾಗಿ ದಿವ್ಯ ನಿರ್ಲಕ್ಷ್ಯ ತೋರ್ತಾ ಇದೆ ಅನ್ನುವಂತ ಒಂದು ಆಕ್ರೋಶ ಕೂಡ ಜನರು ಹೊರ ಆಗ್ತಾ ಇರುವಂತದ್ದು ಶ್ರೀಪಾದ್. ಓಂ ಪ್ರಕಾಶ್, ಈಗ ಈ ರೀತಿ ಕೋಟೆಯ ಗೋಡೆ ಬಿದ್ದ ಮೇಲೆ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದ್ರೆ ಏನ್ ಪ್ರಯೋಜನ? ಇದಕ್ಕಿಂತ ಮುಂಚೆ ಇದನ್ನ ರಕ್ಷಣೆ ಮಾಡುವಂತಹ ಮುತುವರ್ಜಿಯನ್ನ ಸ್ವಲ್ಪ ಪ್ರಮಾಣದಲ್ಲಿ ತೋರಿಸಿದ್ರು ಕೂಡ ಇವತ್ತು ಈ ರೀತಿಯ ದುರಂತ ಆಗ್ತಿರ್ಲಿಲ್ವೋ ಏನು? ಶ್ರೀಪಾದ್, ಖಂಡಿತವಾಗ್ಲೂ ಅಂದ್ರೆ ಯಾವಾಗ ಮಳೆ ಬರುತ್ತೆ, ಅನಾಹುತ ಆಗುತ್ತೆ, ಅದಾದ್ಮೇಲೆ ಅಧಿಕಾರಿಗಳು ಓಡಿ ಬಂದು ಆ ಘಟನೆಯನ್ನ ಪರಿಶೀಲನೆಯನ್ನ ನಡೆಸ್ತಾರೆ. ಆದ್ರೆ ಈ ಹಿಂದೆ ಆಗಸ್ಟ್ 31 ಅಂದು ಬೆಳಗ್ಗೆ ಕೂಡ ಇದೇ ಮಳಕೇಡದ ರಾಷ್ಟ್ರಕೂಟರ ಗೋಡೆ ಕುಸಿತ ಏನಾಗಿತ್ತು, ಸೊ ಅವತ್ತು ಅಧಿಕಾರಿಗಳು ಬಂದು ಪರಿಶೀಲನೆಯನ್ನ ನಡೆಸಿದ್ರು. ಅದಾದ ಬಳಿಕ ಆದ್ರೂ ಎಚ್ಚೆತ್ಕೊಂಡು ಅಂದ್ರೆ ಮುಂದಿನ ನಿರ್ಮಾಣಗಳಲ್ಲಿ ಇನ್ನಷ್ಟು ಮಳೆ ಆದ್ರೆ ಅಥವಾ ಬೇರೆ ಬೇರೆ ರೀತಿಯಾದಂತಹ ವಿಕೋಪ ಆದ್ರೆ ಯಾವ ರೀತಿ ಅದನ್ನ ಸಂರಕ್ಷಿಸಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಒಂದು ಯೋಜನೆಯನ್ನ ರೂಪಿಸಬೇಕಾಗಿತ್ತು. ಆದ್ರೆ ಅದನ್ನ ಮಾಡುವಲ್ಲಿ ಸಂಪೂರ್ಣವಾಗಿ ಎಡವಿದ್ದಾರೆ. ಸೊ ಅದರ ಪ್ರತಿಫಲವಾಗಿ ಇವತ್ತು ಆ ಕೋಟೆಯ ಮತ್ತೊಂದು ಭಾಗದ ಗೋಡೆ ಕುಸಿತ ಆಗಿರುವಂತದ್ದು ಕೂಡ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತದ್ದು. ಯಾಕಂತಂದ್ರೆ ಈ ಹಿಂದೆ ಗೋಡೆ ಕುಸಿದಂತ ಹಿನ್ನೆಲೆಯಲ್ಲಿ 5 ಕೋಟಿ ಅಂದ್ರೆ 4 ಕೋಟಿ ವೆಚ್ಚದಲ್ಲಿ ಆ ಗೋಡೆಯನ್ನ ಮರು ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾರೆ. ಜೊತೆಗೆ ಪ್ರವಾಸೋದ್ಯಮ ಇಲಾಖೆ ಅಂದಿನ ITBT ಮತ್ತೆ ಪ್ರವಾಸೋದ್ಯಮ ಇಲಾಖೆ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು 1 ಕೋಟಿ ಅಡಿಷನಲ್ ಆಗಿ ಕೊಟ್ಟಿರ್ತಾರೆ. ಸೊ ಒಟ್ಟು 5 ಕೋಟಿ ವೆಚ್ಚದಲ್ಲಿ ಈ ಒಂದು ಗೋಡೆಯನ್ನ ಮರು ನಿರ್ಮಾಣ ಕಾರ್ಯ ಆಗಿರುತ್ತೆ. ಆದ್ರೆ ಮರು ನಿರ್ಮಾಣ ಕಾರ್ಯ ಕಂಪ್ಲೀಟ್ ಆಗಿ ಕಳೆದ 1 ವರ್ಷದ ಹಿಂದಷ್ಟೇ ಈ ಹೊಸದಾಗಿ ನಿರ್ಮಾಣವಾದಂತ ಗೋಡೆ ಏನು ಸಂಪೂರ್ಣವಾಗಿ 1 ವರ್ಷದ ಹಿಂದಷ್ಟೇ ಕಂಪ್ಲೀಟ್ ಆಗಿರುತ್ತೆ. ಅದಾದ ಬಳಿಕ ಇವತ್ತು ಅಂದ್ರೆ ಒಂದೇ ತಿಂಗಳಲ್ಲಿ 2 ಬಾರಿ ಮತ್ತದೇ ಹೊಸದಾಗಿ ನಿರ್ಮಾಣ ಆಗಿರುವಂತ ಗೋಡೆ ಬಿದ್ದಿರೋದ್ರಿಂದ ಸಾಕಷ್ಟು ಅನುಮಾನ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಹಿಂದೆ ಹಳೆ ಗೋಡೆ ಏನಿದೆ ಅದರ ಪಕ್ಕದಲ್ಲೇ ಇರುವಂತ ಹಳೆ ಗೋಡೆ ಇನ್ನೂ ಕೂಡ ಚೆನ್ನಾಗಿರುವಂತದ್ದು. ಆದ್ರೆ ಹೊಸದಾಗಿ ಬಿದ್ದಿರುವಂತ ಗೋಡೆಯನ್ನೇ ನಿರ್ಮಿಸಿರುವಂತ ಗೋಡೆ ಪದೇ ಪದೇ ಬೀಳ್ತಾ ಇರುವಂತ ಹಿನ್ನೆಲೆಯಲ್ಲಿ ಇದು ಎಷ್ಟು ಮಟ್ಟಿಗೆ ಗುಣಮಟ್ಟದ ಕ್ವಾಲಿಟಿಯಿಂದ ಈ ಒಂದು ಕೋಟೆಯನ್ನ ಕಟ್ಟಿದ್ದಾರೆ, ಮತ್ತೆ ಅದನ್ನ ಎಷ್ಟು ಮಟ್ಟಿಗೆ ಕ್ವಾಲಿಟಿ ರೀತಿಯಾದಂತ ಏನು ಕಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಹಾಗಾಗಿ ಪದೇ ಪದೇ ಈ ರೀತಿಯಾದಂತ ಏನು ಗೋಡೆ ಕುಸಿತದಿಂದ ಅಲ್ಲಿ ಸುತ್ತಮುತ್ತಲು ಕೋಟೆ ಸುತ್ತಮುತ್ತಲು ಕೂಡ ಸಾಕಷ್ಟು ಜನರು ವಾಸಿಸ್ತಾ ಇದ್ದಾರೆ. ಅವರಲ್ಲೂ ಕೂಡ ಒಂದು ಆತಂಕ ಇದೆ. ಅಂದ್ರೆ ಪ್ರಕಾಶ್, ಸರ್ಕಾರದ ಸಂಬಳವನ್ನ ತಿಂದು ತೇಗುತ್ತಿರುವಂತಹ ಕೆಲವು ಸರ್ಕಾರಿ ಅಧಿಕಾರಿಗಳಿಗೆ ಡೂಪ್ಲೆಕ್ಸ್ ಮನೆ ಕಟ್ಟಿಸುವ ಚಿಂತೆ, ಅದ್ರ ಮಧ್ಯೆ ಈ ರಾಷ್ಟ್ರಕೂಟರ ಕೋಟೆ ಇದ್ರೆಷ್ಟು ಬಿದ್ರೆಷ್ಟು ಅನ್ನುವಂತಹ ನಿಷ್ಕಾಳಜಿ ಈ ರೀತಿಯ ಪರಿಸ್ಥಿತಿಯನ್ನ ಸಾಕ್ಷೀಕರಿಸ್ತಾ ಇದೆ. ಮುಂದೆ ಆದ್ರೂ ಎಚ್ಚೆತ್ಕೊಳ್ತಾರ ಕಾದ್ ನೋಡೋಣ. कुत्ता कहाँ है? ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಟ್ಟಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀವಿ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.